ಎಸ್. ಮಕ್ಕಳು ತುಂಬ ಚೆನ್ನಾಗಿ ಎಲ್ಲ ಎಕ್ಸ್ಪ್ಲೇನ್ ಮಾಡಿದರು, ಎಲ್ಲ ವರ್ಕ್ಸು ಪ್ರತಿಯೊಂದ್ರ ಬಗ್ಗೆನೂ. ಇನ್ನು ಮುಂದೆ ಸ್ಟಾರ್ಟಿಂಗ್ ಅನ್ಸುತ್ತೆ ಇದು, ಮುಂದಿನ ದಿನಗಳಲ್ಲಿ ಚೆನ್ನಾಗಿ ಮಕ್ಕಳು ಪ್ರೆಸೆಂಟೇಷನ್ ಕೊಡಲಿ ಅಂತಂದೇಳಿ ನಾನು ಹುಡುಗರಿಗೆ ಹಾರೈಸ್ತೀನಿ. ಪೋಷಕರು ಟೀಚರ್ಸ್ಗೆ ಧನ್ಯವಾದಗಳು. ಇಂತಹ ಕಾರ್ಯಕ್ರಮಗಳು ಮುಂದಿನ ದಿನಗಳಲ್ಲಿ ಹೆಚ್ಚು ಹೆಚ್ಚು ಬಂದಾಗೆಲ್ಲ ಹುಡುಗರು ಸ್ವಲ್ಪ ಸ್ಟೇಜ್ ಪ್ರಿಫರೆನ್ಸ್ ಸ್ವಲ್ಪ ಚೆನ್ನಾಗಿ ತಗೊಳ್ಳೋಕ್ಕೆ ಅನುಕೂಲ ಆಗುತ್ತೆ. ತುಂಬ ಥ್ಯಾಂಕ್ಸ್. ಥ್ಯಾಂಕ್ ಯು ಸರ್. These classes, it will help to the students and they will prepare for next futures, and it will be helpful for the future, and it will be very good good thing you are started. Are you satisfied, sir? Yes, I am satisfied, and the students will from this their stamina will develop, and they will be mentally prepared for future futures. ಸೆಮಿನಾರ್ ಮುಂದೆ ಮಾಡ್ಕೊಳ್ತಾ ಇದ್ರೆ ಮಕ್ಕಳಿಗೆಲ್ಲ ತುಂಬ ಹೆಲ್ಪ್ ಆಗುತ್ತೆ. ಇವಾಗಿನ್ನೂ ಬೇಸಿಕ್ಕು ಮಕ್ಕಳಿಗೆ ಇವಾಗಿಂದನೇ ಅವರು ಪ್ರಾಕ್ಟೀಸ್ ಮಾಡ್ಕೊಂತ ಹೋದ್ರೆ ಮುಂದೆ ಫ್ಯೂಚರಲ್ಲಿ ಅವ್ರಿಗೆ ಅನುಕೂಲ ಆಗುತ್ತೆ ಅಂತ. ಆಮೇಲೆ ಅವ್ರ ಕಾನ್ಫಿಡೆನ್ಸ್ ಲೆವೆಲ್ಲು ತುಂಬ ಹೈ ಆಗುತ್ತೆ. ಈ ಥರ ಪ್ರೋಗ್ರಾಮ್, ಈ ಥರ ಸ್ಟೇಜ್ ಫಿಯರ್ ಅವರಿಗೂ ಹೋಗಬೇಕು. ಮಕ್ಕಳಲ್ಲಿ ಒಂದು ಆಸಕ್ತಿ ನೋಡಬೇಕು. ಬರೀ ಓದೋದು ಬರೆಯೋದು ಅಷ್ಟೇ ಅಲ್ಲ, ಒಂದು ಬೇರೆ ಥರ ಆ್ಯಕ್ಟಿವಿಟೀಸ್ ಇದ್ದರೆ ಮಕ್ಕಳಿಗೆ ತುಂಬ ಹೆಲ್ಪ್ ಆಗುತ್ತೆ. ಮಕ್ಕಳೆಲ್ಲ ತುಂಬ ಚೆನ್ನಾಗಿ ಮಾಡಿದರು, ತುಂಬ ಖುಷಿ ಆಯಿತು ಬಂದಿತ್ತು. ಪ್ರೀವಿಯಸ್ ಇಯರ್ ಕಂಪೇರ್ ಮಾಡಿದ್ರೆ ನಾವು ಲಾಸ್ಟ್ ಇಯರ್ಗೆ ಕಂಪೇರ್ ಮಾಡಿದರೆ ಮಕ್ಕಳು ತುಂಬ ಕಲಿಯೋಕ್ಕೆ ಹೆಲ್ಪ್ ಆಗ್ತಿದೆ ಅಂತ ಅನಿಸುತ್ತೆ. ನಮಗೆ 4 ಜನ ಮಕ್ಕಳಿದ್ದಾರೆ. ನಾವು ಒಂದೇ ಶಾಲೆಯಲ್ಲಿ ಓದಿಸ್ತಾ ಇದ್ವಿ. ಚೆನ್ನಾಗಿ ಓದಬೇಕು ಅಂತಂದರೆ ನಮಗೆ ಇಷ್ಟ, ಆಸೆ ಇದೆ. ಒಬ್ಬರಿಂದ ಒಬ್ಬರು ಫಾಸ್ಟ್ ಆಗ್ತಿದ್ದಾರೆ, ದೊಡ್ಡ ತುಂಬ ಫಾಸ್ಟ್ ಇದ್ದಾರೆ. ಅವಳು ನೋಡ್ಕೊಂಡು ಇವರು ಫಾಸ್ಟ್ ಇದ್ದಾರೆ. ಇದೇ ಥರ ಮುಂದೆ ಇದೇ ಥರ ಆಕ್ಟಿವಿಟೀಸ್ ಎಲ್ಲ ಕೊಟ್ಟರೆ ತುಂಬ ಹೆಲ್ಪ್ ಆಗುತ್ತೆ. ಚಿಕ್ಕವನು ಇವಳು ನೋಡಿ ಅವನು ಇಂಗ್ಲೀಷ್ ಕಲಿತಾ ಇದ್ದಾರೆ. ಇಲ್ಲಿ ಫಸ್ಟ್ ಸ್ಟ್ಯಾಂಡರ್ಡ್ ಇದ್ದಾರೆ. ಇವರು ನೋಡಿ ಮೂವರನ್ನ ಅವರು ಕಲಿತಾ ಇದ್ದಾರೆ. ಇದೇ ಥರ ಮಾಡ್ತಾ ಇದ್ರೆ ನನಗೂ ತುಂಬ ಅನುಕೂಲ ಆಗುತ್ತೆ. ಮನೆಯಲ್ಲಿ ಇಂಗ್ಲೀಷ್ ಜಾಸ್ತಿ ಮಾತಾಡೋದಿಲ್ಲ, ಕನ್ನಡನೇ ಮಾತಾಡ್ತಾ ಇದ್ದಾರೆ ನಾವು. ಅವ್ರನ್ನ ನೋಡಿ ನಾವು ಕಲಿತಾ ಇದ್ದೀವಿ ಹೊರತು ನಮ್ಮನ್ನು ನೋಡಿ ಅವ್ರು ಕಲಿತಾ ಇಲ್ಲ. ಇದೇ ಥರ ತುಂಬ ಜಾಸ್ತಿ ಇದೇ ಥರ ಪ್ರೋಗ್ರಾಮ್ ಮಾಡಿರಿ. ಮತ್ತೆ ಅವರಿಗೆ ಬೇಸಿಕಲ್ಲೇ ಇಂಗ್ಲೀಷು, ಸ್ಪೋಕನ್ ಇಂಗ್ಲೀಷಲ್ಲಿ ಯಾವ ಥರ ಅವರಿಗೆ ಮಾತಾಡೋದು ಅನ್ನೋದು, ಗ್ರಾಮರ್ನು ಸೇರಿಸ್ಬಿಟ್ಟು ಯಾವ ಥರ ಮಾಡೋದು ಅನ್ನೋದು ಗೊತ್ತಾಗುತ್ತೆ ಅವರಿಗೆ. ಕೆಲವೊಂದು ಮಕ್ಕಳಿಗೆ ತನ್ವಿಕವಾಗಿ ಏನು ಸ್ಟೇಜ್ ಫೇರು ಹೋಗಲಿಲ್ಲ, ಅವರು ಬರೀ ಹೇಳಿದಷ್ಟೇ. ಬಟ್ ಎಲ್ಲ ಮಕ್ಕಳು ಅಲ್ಲಿ ಬರೆದ್ಬಿಟ್ಟು ತೋರಿಸಿ ಹೇಳಿದ್ರು. ಒಳ್ಳೇದು ಸರ್ ಅದು ಮಕ್ಕಳಿಗೆ. ಬಟ್ ಇದು ಅರ್ಲಿ ಸ್ಟೇಜ್ ರೈಟ್ ಮ್ಯಾಮ್. ನೆಕ್ಸ್ಟ್ ಟೈಮ್ ಶಿ ಓಕೆ ಸರ್. ಚಿನ್ಮಯಿ, ಕೃತಿಕಾ ಮಾಡಿದ್ರು ಸರ್ ಅವರು. ಇದು ಸೆಮಿನಾರ್ನ ಕಂಡಕ್ಟ್ ಮಾಡೋದ್ರಿಂದ ತುಂಬಾನೇ ಹೆಲ್ಪ್ ಆಗುತ್ತೆ. ಯಾಕೆಂದ್ರೆ ನಮಗೆ ಆವಾಗಿನ ಕಾಲದಲ್ಲಿ ಈ ತರ ಯಾವ ಸೆಮಿನಾರ್ ಇರ್ತಿಲ್ಲ. ಏಕದಮ್ ನಾವು ಡಿಗ್ರಿ ಹೋದಲ್ಲ ಸೆಮಿನಾರ್ ಕೊಡ್ಲಿ ಅಂದ ತಕ್ಷಣ ನಮಗೆ ಏನು ಬರ್ತಾನೆ ಇರಲಿಲ್ಲ. ಈಗ ಅಟ್ಲೀಸ್ಟ್ ಈಗ ಮಕ್ಕಳಿಗೆ ಈಗಲಿಂದ ನಾವು ಸೆಮಿನಾರು ಈ ತರ ಆಕ್ಟಿವಿಟೀಸ್ನೆಲ್ಲ ಮಾಡಿದ್ರೆ ಅವ್ರಿಗೆ ಮುಂದೆ ಹೈಯರ್ ಎಜುಕೇಶನ್ ಅಲ್ಲಿ ತುಂಬಾನೇ ಹೆಲ್ಪ್ ಆಗುತ್ತೆ. ಆಮೇಲೆ ಸ್ಟೇಜ್ ಫಿಯರ್ ಹೋಗುತ್ತೆ. ಇಲ್ಲಿ ಈ ಸ್ಕೂಲಿಗೆ ಏನಪ್ಪ ಅಂದ್ರೆ ಸ್ವಲ್ಪ ಮಕ್ಕಳಿಗೆ ಎಜುಕೇಶನ್ ಬಗ್ಗೆ ತುಂಬಾನೇ ಇಂಪಾರ್ಟೆನ್ಸ್ ಕೊಡ್ತೀರ. ಅದೊಂದು ಹೇಳ್ಬೇಕು ಅಂದ್ರೆ ವೆರಿ ಇಂಪಾರ್ಟೆಂಟ್ ಅದು. ಆಮೇಲೆ ತುಂಬಾ ಚೆನ್ನಾಗಿ ಕಲಿಕೆಯಲ್ಲಿ ಮಾತ್ರ ಮಕ್ಕಳಿಗೆ ಯಾವುದೇ ರೀತಿ ಮೋಸ ಆಗ್ತಿಲ್ಲ. ಅಂದ್ರೆ ಒಂದು ಯಾವ್ಯಾವ ತರ ಏನೇನು ಆಕ್ಟಿವಿಟೀಸ್ ಕೊಡ್ಬೇಕೋ ಆ ರೀತಿ ಎಲ್ಲದನ್ನು ನಮ್ಮ ಟೀಚರ್ಸ್ಗಳು ತುಂಬಾನೇ ಅವರಿಗೆ ಹೆಲ್ಪ್ ಮಾಡ್ತಿದ್ದಾರೆ. ಸೊ ಈಗ ಹೇಳ್ಬೇಕು ಅಂದ್ರೆ ಈ ತರ ಸೆಮಿನಾರ್ ಕಂಡಕ್ಟ್ ಮಾಡೋದು, ಮತ್ತೆ ಈ ತರ ಸ್ಟೇಜ್ ಮೇಲೆಲ್ಲ ಅವರಿಗೆ, ಆಮೇಲೆ ಬೆಳಗ್ಗೆ ಹೊತ್ತು ಮಾರ್ನಿಂಗ್ ಪ್ರೇಯರ್ ಆದ ತಕ್ಷಣ ಅಸೆಂಬ್ಲಿ ಆಕ್ಟಿವಿಟೀಸ್ ಕೊಡ್ತೀರಾ. ತುಂಬಾನೇ ಮಕ್ಕಳಿಗೆ ಸ್ಟೇಜ್ ಫಿಯರ್ ಅನ್ನೋದು